ಇನ್ನು ಡಿನೋಟಿಫಿಕೇಶನ್ ಆರೋಪಕ್ಕೆ ಕುಮಾರಸ್ವಾಮಿ ಅವರು ಕೆಂಡ ಕಾರಿದ್ದಾರೆ. ರಾಜೀನಾಮೆ ಕೇಳಿದ ಸಚಿವರ ವಿರುದ್ಧ ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಅವರೇನು ಹುಚ್ಚರ ರಾಜೀನಾಮೆ ಕೇಳೋಕೆ? ಅವರು ಸರಿಯಾಗಿ ದಾಖಲೆ ನೋಡಿದ್ದಾರಾ? ಯಾವನೋ ಬರೆದು ಕೊಟ್ಟದನ್ನ ತುತ್ತೂರಿ ಓದಿದ್ದಾರೆ. ತನಿಖೆ ಮಾಡಲಿ, ಮೂಢ ಹಗರಣಕ್ಕೂ ನಮ್ಮದಕ್ಕೂ ಸಂಬಂಧವೇ ಇಲ್ಲ, ಅದರಲ್ಲಿ ನನ್ನ ಪಾತ್ರ ಏನಿದೆ ಉತ್ತರ ಕೊಡುವ ವಿಚಾರವಿಲ್ಲ ಅಂತ ಮಂಡ್ಯದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಡಿನೋಟಿಫಿಕೇಶನ್ ವಿಚಾರದಲ್ಲಿ ಸಚಿವರೆಲ್ಲ ಏನು ಆರೋಪವನ್ನ ಮಾಡಿದ್ರು ಅದಕ್ಕೆ ಕುಮಾರಸ್ವಾಮಿ ಅವರು ಕೆಂಡಕಾರಿ ಈ ರೀತಿಯಾಗಿ ಮಾತನಾಡಿರೋದು. ಸಂಬಂಧ ಏನಿದೆ? ಕನ್ನಡ ಓದಕ್ ಬರುತ್ತೋ ಇಂಗ್ಲಿಷ್ ಓದಕ್ ಬರುತ್ತೋ ಕೇಳಿ. ಮುಂಚೆ ಪೇಪರ್ನ ಸರಿಯಾಗಿ ಕೂತ್ಕೊಂಡು ನೋಡಕ್ ಹೇಳಿ, ಅದರಲ್ಲಿ ಏನಿದೆ ಅಂತ ಹೇಳಿ. ಅವ್ರೇನು ಹುಚ್ಚರ ಅಂತ ಕೇಳ್ತೀನಿ. ರಾಜೀನಾಮೆ ಕೇಳಕ್ಕೆ ಅವ್ರು ರಾಜೀನಾಮೆ ಕೇಳಿದ್ರು ಅಂತೇಳಿ ರಾಜೀನಾಮೆ ಕೊಡೋಕಾಯ್ತದ? ಏನಕ್ಕೆ ರಾಜೀನಾಮೆ ಕೊಡ್ಬೇಕು? ಏನು ತಪ್ಪು ಮಾಡಿದೀನಿ ಅಂತ ಓಲೆ ಡಾಕ್ಯುಮೆಂಟ್ ನೋಡಿದಾರೆ ಅವರು ಸರಿಯಾಗಿ. ಯಾವನ ಬರ್ಕೊಟ್ಟವನೇ ಅದನ್ನ ಬಂದು ತುತ್ತೂರಿ ಓದವ್ರೆ, ಅಷ್ಟೇ ತಾನೇ ಮಾಡಿರೋದು. ಏನಿದೆ ಅದರಲ್ಲಿ? ತನಿಖೆ ಮಾಡ್ಕೊಳ್ಳಿ. ಮೂಢಾಗರಣಕ್ಕೂ ನಮ್ದಕ್ಕೂ ಸಂಬಂಧವೇ ಇಲ್ಲ. 2015ರಿಂದ ಕೊಟ್ಕೊಂಡವ್ರಲ್ಲ ಇವರು ಇದೇ ಸರ್ಕಾರದಲ್ಲಿ 4 ವರ್ಷ ಏನ್ ಮಾಡ್ತಾ ಇದ್ರಲ್ಲ, ಅದರಲ್ಲಿ ನನ್ನ ಪಾತ್ರ ಏನಿದೆ? ಅದರಿಂದ ಅದಕ್ಕೆಲ್ಲ ಉತ್ತರ ಕೊಡೋ ಅಂತ ವಿಷಯ ಅಲ್ಲ ಅದು. ಅದಕ್ಕೆ ಯಾಕೆ ಉತ್ತರ ಕೊಡ್ಲಿ? ಬನ್ನಿ.